ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಟ್ರೈನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕಲಬುರಗಿ, ಬೆಂಗಳೂರಲ್ಲಿ KPTCLದು ಆಲ್ರೆಡಿ ಫಿಸಿಕಲ್ ಕೂಡ ಮುಗಿದಿದೆ. ಇನ್ನೇನು ಮತ್ತೆ 12ನೇ ತಾರೀಕಿಂದ 16ನೇ ತಾರೀಕುವರೆಗೂ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ KPTCLದು ಏನು ಪವರ್ ಮ್ಯಾನ್ ಅದಾವಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ಇರ್ತದೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು, ಅದರಲ್ಲೂ ನಮ್ಮ ಬಾಗಲಕೋಟೆ ಆಗಿರ್ಬೋದು, ಏನು ಇದರಲ್ಲಿ ನಡೆದಿತ್ತಲ್ಲ ಈಗ ಆಲ್ರೆಡಿ KPTCLದು ಈ ಫಿಸಿಕಲ್ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳು 90% ಅಭ್ಯರ್ಥಿಗಳು ಫೇಲ್ ಆಗಿದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಇನ್ನು 10% ಫೇಲ್ ಆಗಿದ್ದು ಕೇವಲ ಕಂಬ ಹತ್ತದ್ರಾಗ. ಹಾಗಿದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡಲು ಕಾರಣವೇನು, ಅದೇ ರೀತಿಯಲ್ಲಿ ನೋಟಿಫಿಕೇಷನ್ ಆದಾಗ ಏನೆಲ್ಲ ಇಲಾಖೆ ಸೂಚನೆಗಳನ್ನು ನೀಡಿತ್ತು, ಯಾವೆಲ್ಲ ರೂಲ್ಸ್ಗಳನ್ನು ಕೊಟ್ಟಿತ್ತು ಅಂತ ಅದ್ರ ಜೊತೆಗೆ ಮತ್ತು ಹೆಸ್ಕಾಮು, ಮೆಸ್ಕಾಮು, ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರಪ್ಪ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರಲ್ಲಿ ಪರಿಶಿಷ್ಟ ಜಾತಿ ಅಂದರೆ SC/ST ಗೆ ಸಂಬಂಧಿಸಿದಂತೆ ಕಾಸ್ಟ್ ಇನ್ಕಮನ್ನು ಒಮ್ಮೆ ತೆಗೆಸಿರೋಂಥದ್ದು ಲೈಫ್ ಟೈಮ್ ಇರ್ತದೆ. ಸಾಕಷ್ಟು ಅಭ್ಯರ್ಥಿಗಳು 2A ಅಭ್ಯರ್ಥಿಗಳು, 2B ಅಭ್ಯರ್ಥಿಗಳು ಫೇಲ್ ಆಗಿದ್ದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಅದರಲ್ಲಿ ಕಾಸ್ಟ್ ಇನ್ಕಮ್ದಾಗ ಜಾಸ್ತಿ ಜನ ಫೇಲ್ ಆಗಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ SC/ST ಅಭ್ಯರ್ಥಿ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಫೇಲ್ ಆಗಿಲ್ಲ ರೀ. ಯಾಕಂದ್ರೆ ಅವರು ಒಂದು ಸಾರಿ ಕಾಸ್ಟ್ ಇನ್ಕಮನ್ನು ತೆಗ್ಸಿದ್ರಪ್ಪ ಅಂದ್ರೆ ಅದು ಲೈಫ್ ಟೈಮ್ ರೀ ಅವರಿಗೆ. ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಫೇಲ್ ಆಗಿಲ್ಲ. ಆದರೆ ಇಲ್ಲಿ ನಮ್ಮ ಅಭ್ಯರ್ಥಿಗಳು 2A, 2B, 3B ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಿರ್ತಾರೆ. ಇಲ್ಲಿ SC/ST ನೋಡ್ಕೋಬೋದ್ರಿ. ಪ್ರಮಾಣ ಪತ್ರಗಳು ಜೀವಿತ ಅವಧಿವರೆಗೆ ಮತ್ತು ರದ್ದು ಮಾಡುವವರೆಗೆ ಸಿಂಧುತ್ವ ಹೊಂದಿದ್ದು ಇಂತಹ ಪ್ರಮಾಣ ಪತ್ರಗಳನ್ನು ದಿನಾಂಕ ಮಿತಿ ಇಲ್ಲದೆ ಪರಿಗಣಿಸಲಾಗುವುದು ಅಂತೇಳಿ ಅಫಿಷಿಯಲ್ ಆಗಿ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಫೇಲನ್ನು ಆಗಂಗಿಲ್ಲ. ಹಾಗಿದ್ದರೆ ನಮ್ಮ 2A, 2B, 3B ಅಭ್ಯರ್ಥಿಗಳು ಫೇಲ್ ಆಗಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊತಿರ್ಬೋದು ನೀವು. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಜಾಸ್ತಿ ಜನ ಫೇಲ್ ಆಗಿದ್ದು ಇದಕ್ಕೆ ರೀ. ಹಿಂದುಳಿದ ವರ್ಗಗಳು ಪ್ರವರ್ಗ 2A, 2B, 3A ಮತ್ತು 3B ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ ಚಾಲ್ತಿಯಲ್ಲಿರ್ತವೆ. ಇದು ಓಕೆ ರೀ, 5 ವರ್ಷ ಚಾಲ್ತಿ ಇರ್ತವೆ, ನಮ್ಗೆ ಆಲ್ರೆಡಿ ಗೊತ್ತೈತಿ. ಬಟ್ ಇರೋದು ಇಲ್ಲಿ ಇಂಪಾರ್ಟೆಂಟ್ ರೀ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. ನೀವು ಅರ್ಜಿ ಸಲ್ಲಿಸುವಾಗ ಆಲ್ರೆಡಿ ಅದು ನಿಮ್ಮ ಕಡೆ ಪ್ರಮಾಣ ಪತ್ರ ಇರಬೇಕು. ಮತ್ತು ಅದು ಈಗ ಅವರು 11ನೇ ತಿಂಗಳದ ರಿಕ್ವೈರ್ಮೆಂಟ್ ಆಗಿತ್ತು ರೀ. ಇದು ಹೌದಿಲ್ಲ ರೀ, 11ನೇ ತಿಂಗಳದ ರಿಕ್ವೈರ್ಮೆಂಟ್ ಆಗಿತ್ತಂದ್ರೆ ಹತ್ರ 12ನೇ ತಿಂಗಳು ಅಥವಾ 11ನೇ ತಿಂಗಳು ಕೊನೆಯ ವಾರದವರೆಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕಂತ ಟೈಮ್ ಇತ್ತಪ್ಪ ಅಂದ್ರೆ ಆ ತಿಂಗಳದ ಒಳಗಡೆನೇ ಇರ್ಬೇಕು ರೀ. ನಿಮ್ಮದು ಆಲ್ರೆಡಿ ತೆಗ್ಸಿದ್ದಿರ್ಬೇಕು ರೀ. ಅವರು ಅದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನೋಡ್ಕೊರಿ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ಸಂಬಂಧಿಸಿದ ಮೀಸಲಾತಿ ಪ್ರಮಾಣ ಪತ್ರಗಳು ಅಭ್ಯರ್ಥಿಗಳು ಪಡೆದಿಟ್ಟತಕ್ಕದ್ದು ಅಂತ ಹೇಳ್ತಾರೆ. ಅವರು ಆಲ್ರೆಡಿ ನೀವು ಪಡೆದುಕೊಂಡಿರ್ಬೇಕಂತ ಕೂಡ ಹೇಳಿರ್ತಾರೆ. ಅಂದ್ರೆ ನೀವು ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿದೆ, ಇದ್ರಾಗೆ ಡೇಟ್ ಮೆನ್ಷನ್ ಮಾಡೋದಿಲ್ಲ. ಮೊದಲಂತರೂ ಅಪ್ಲಿಕೇಶನ್ ಹಾಕೂನು ಆಮೇಲೆ ನಾವು ಅರ್ಜಿಯನ್ನು ಸಲ್ಲಿಸಿ ನಂತರ ನಾವು ಈ ಕಾಸ್ಟ್ ಇನ್ಕಮ್ಗೆ ಸಂಬಂಧಿಸಿದಂತೆ ನಾವು ಆಮೇಲೆ ಪ್ರಮಾಣ ಪತ್ರ ತೆಗೆಸುವಂತೆ ಈ ರೀತಿ ಮಾಡಿದ್ದರೆ, ಈ ರೀತಿ ಮಾಡಿದ ಅಭ್ಯರ್ಥಿಗಳನ್ನು ಆಲ್ರೆಡಿ ಫೇಲ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬೋದು, ಕೊನೆಯ ದಿನಾಂಕದ ನಂತರ ಪಡೆದ 2A, 2B, 3A ಮತ್ತು 3B ಪ್ರಮಾಣ ಪತ್ರಗಳನ್ನು, ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಇದರಿಂದ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಹಾಕಿರಿ. ತಿಳಿತಲ್ಲ, ಇಂಪಾರ್ಟೆಂಟಾಗಿ ಫೇಲ್ ಆಗಿದ್ದು ಇದಕ್ಕೆ ರೀ. ಹಾಗಿದ್ದರೆ ನಾವೀಗ ಆಲ್ರೆಡಿ ತೆಗಿಸಿಬಿಟ್ಟಿವ್ರಿ ಅಥವಾ ಇನ್ನೊಂದಿಷ್ಟು ಅಭ್ಯರ್ಥಿಗಳಲ್ಲಿ ಏನು ಡೌಟ್ ಇರ್ತದಪ್ಪ ಅಂದ್ರೆ, ನಮ್ಮದು ಅರ್ಜಿ ಸಲ್ಲಿಸುವಾಗ ಅದು ಪ್ರಮಾಣ ಪತ್ರ ಜಾರಿಯಲ್ಲಿತ್ತು ರೀ, ಅಂದರೆ ಚಾಲ್ತಿಯಲ್ಲಿತ್ತು. ನಮ್ಮದು ಅರ್ಜಿ ಸಲ್ಲಿಸಿದ 1 ಮಂತ್ ಆದಮೇಲೆ ಅಥವಾ ಜನವರಿ ತಿಂಗಳಲ್ಲಿ ತೆಗೆಸಿದ್ದು ಜನವರಿಗೆ ಮುಗೀತು ರೀ ನಮ್ಮದು. ನಾವೇನು ಮಾಡ್ಬೇಕು, ಈಗ ಆಲ್ರೆಡಿ ನಾವು ಹೊಸ ಕಾಸ್ಟ್ ಇನ್ಕಮನ್ನು ತೆಗೆಸಿದ್ದೀವಿ, ನಾವು ಈಗ ಯಾವುದನ್ನು ತೆಗೆದುಕೊಂಡು ಹೋಗ್ಬೇಕಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಡೌಟ್ ಐತ್ರಿ. ಸ್ನೇಹಿತರೆ, ನೀವೇನು ಮಾಡ್ಬೇಕಪ್ಪ ಅಂದ್ರೆ, ನೀವು ಆಲ್ರೆಡಿ ಅರ್ಜಿ ಸಲ್ಲಿಸುವಾಗ ಯಾವ ಪ್ರಮಾಣ ಪತ್ರ ಇತ್ತು ನೋಡಿ ನಿಮ್ಮ ಹತ್ರ, ಆ ಪ್ರಮಾಣ ಪತ್ರದ ಜೊತೆಗೆ ಹೊಸದೇನು ತೆಗ್ಸಿರ್ತಿರಲ್ಲ ಕಾಸ್ಟ್ ಇನ್ಕಮ್ ಪ್ರಮಾಣ ಪತ್ರ, 2 ತೆಗೆದುಕೊಂಡು ಹೋಗ್ಬೇಕ್ರಿ. ಇಲ್ಲ ಅಂದ್ರೆ ಫೇಲ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವರು ಕೇಳಿದ್ದು ನೀವು ಅರ್ಜಿ ಸಲ್ಲಿಸುವಾಗ ಯಾವ ಪ್ರಮಾಣ ಪತ್ರ ಇರುತ್ತೋ ಅದೇ ಇರಬೇಕ್ರಿ ನಿಮ್ಮ ಕಡೆ. ಅದು ಡೇಟ್ ಎಕ್ಸ್ಪೈರ್ ಆದರೂ ಪರವಾಗಿಲ್ಲ, ಯಾಕಂದ್ರೆ ನೀವು ಹೊಸದು ತೆಗ್ಸಿರ್ತೀರ, ಹೊಸದನ್ನು ತೆಗೆದುಕೊಂಡು ಹೋಗ್ಬೇಕು. ವಿತ್ ಹಳೇದನ್ನು ತೆಗೆದುಕೊಂಡು ಹೋದ್ರೆ ಮಾತ್ರ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಪಾಸ್ ಹಾಕಿರಿ. ಇಲ್ಲ ಅಂದ್ರೆ ಫೇಲ್ ಮಾಡ್ತಾರೆ. ತಿಳಿತಲ್ಲ, ಇದು ಭಾಳ ಇಂಪಾರ್ಟೆಂಟ್ ರೀ. ಸಾಕಷ್ಟು ಅಭ್ಯರ್ಥಿಗಳು 2A, 2B ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು ಅಭ್ಯರ್ಥಿಗಳು ಫೇಲ್ ಆಗಿದ್ದು ಇದ ಕಾರಣಕ್ಕೆ ರೀ.
ತಿಳಿತಲ್ಲ. ಇನ್ನು ನೆಕ್ಸ್ಟ್ ಮೀಸಲಾತಿ ಒಳಗೆ ಸಮತಲ ಮೀಸಲಾತಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಗ್ರಾಮೀಣ ಮೀಸಲಾತಿ ಅಂತ ಇರ್ತದೆ, ಕನ್ನಡ ಮಾಧ್ಯಮ ಅಂತ ಇರ್ತದೆ, ಅದೇ ರೀತಿ ಮತ್ತು PDP ಅಥವಾ ಯೋಜನಾ ನಿರಾಶ್ರಿತ ಅಂತ ಇರ್ತದೆ ರೀ. ಅವ್ರಿಗೆ ಇಲ್ಲಿ ಏನಿರ್ಬೇಕಪ್ಪ, ನಿಮ್ಮದು ಗ್ರಾಮೀಣ ಅಭ್ಯರ್ಥಿ ನೀವೇನಾಗಿದ್ರೆ, ಅದೇ ರೀತಿ ಕನ್ನಡ ಅಭ್ಯರ್ಥಿ ನೀವೇನಾದರೂ ಆಗಿದ್ರೆ 1ರಿಂದ 10ನೇ ತರಗತಿವರೆಗೆ ಕನ್ನಡದಲ್ಲಿ ಕಲ್ತಿರ್ಬೇಕು, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿರ್ಬೇಕು ರೀ. ನೀವೇನಾದರೂ 1ರಿಂದ 7ನೇ ತರಗತಿ ಗ್ರಾಮೀಣದಲ್ಲಿ ಕಲಿತು ಬೇರೆ ನೆಕ್ಸ್ಟ್ ಸಿಟಿಯಾಗಿ ಕಲ್ತಿದ್ದಂದ್ರೆ ನಿಮ್ದು ಈ ಮೀಸಲಾತಿ ಬರಲ್ಲ, ಇದು ತಿರಸ್ಕರಿಸಲಾಗ್ತದೆ. ಇನ್ನು ಅದೇ ರೀತಿ ಕನ್ನಡ ಮಾಧ್ಯಮ ಕೂಡ ಅದೇ ರೀತಿ ಇರ್ತದೆ. ಸ್ನೇಹಿತರೆ, ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೇಕಾದ್ರೆ ನೀವು ಅಪ್ಲಿಕೇಶನಿಗೆ ಏನು ಕಾಸ್ಟ್ ಇನ್ಕಮ್ ಇತ್ತಲ್ಲ, ಅದೇ ರೀತಿ ಇದು ಕೂಡ ಒಮ್ಮೆ ತಕ್ಷಣ ಪರ್ಮನೆಂಟ್ ಇರ್ತೈತೆ. ಗ್ರಾಮೀಣ ಅಭ್ಯರ್ಥಿ ಮತ್ತು ಅದೇ ರೀತಿ ಕನ್ನಡ ಮಾಧ್ಯಮ ಒಮ್ಮೆ ತಕ್ಷಣ ಮುಗಿತ್ರಿ, ಪರ್ಮನೆಂಟ್ ಇರ್ತೈತಿ. ಆದರೆ ನೀವು ಅರ್ಜಿ ಸಲ್ಲಿಸುವ ಮುನ್ನ ಇದನ್ನು ತೆಗ್ಸ್ಕೊಂಡು ಇಟ್ಕೊಂಡಿರ್ಬೇಕು ರೀ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಡೆ ಇದ್ದರೆ ಮಾತ್ರ ನೀವು ಇದು ಕನ್ಸಿಡರ್ ಆಗ್ತದೆ. ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆಮೇಲೆ ತೆಗೆಸಿಕೊಂಡ್ರೆ ಅದನ್ನು ಕೂಡ ನಿಮ್ಮದು ಫೇಲನ್ನು ಮಾಡ್ತಾರೆ. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಈ ಕಾರಣಕ್ಕೆ ಫೇಲಾಗಿರ್ತಾರೆ. ಒಂದಿಷ್ಟು ಅಭ್ಯರ್ಥಿಗಳು ಏನಾಗಿರ್ತದೆ, ನೀವು ಡಾಕ್ಯುಮೆಂಟ್ಸ್ ಗ್ರಾಮೀಣ ಅಭ್ಯರ್ಥಿ ಎದುರ್ತಿ ಇರ್ತೀರಿ, ಅದೇ ರೀತಿ ಕನ್ನಡ ಮಾಧ್ಯಮ ಅಂತ ಇರ್ತೀರಿ. ಆದರೂ ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮದು ಗ್ರಾಮೀಣ ಅಭ್ಯರ್ಥಿಯಲ್ಲಿ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ನಿಮ್ಮದು ಇಲ್ಲಿ ಈ ಫಾರ್ಮ್ ಅವಶ್ಯಕತೆ ಇರಂಗಿಲ್ಲ ರೀ. ಕೇವಲ ಜನರಲಲ್ಲಿ ಅದರ್ಸ್ ಹತ್ತ ಆಯ್ಕೆ ಆಗಿದ್ರಂದ್ರೆ ಈ ಫಾರ್ಮ್ ಅವಶ್ಯಕತೆ ಇರಲ್ಲ. ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ, ನಾವು ಅರ್ಜಿ ಸಲ್ಲಿಸಿವಿ ರೀ, ತೆಗ್ಸ್ಕೊಂತೀವಿ, ಬಟ್ ಅದರ ಡೇಟ್ ಬೇರೆ ಐತಿ, ಅದಕ್ಕಾಗಿ ನಾವು ಜನರಲಲ್ಲಿ ಆಯ್ಕೆ ಆಗಿಲ್ಲ, ಆದರೂ ಕೂಡ ನಮಗೆ ಜನರಲಲ್ಲಿ ಆಯ್ಕೆ ಆಗಿವಿ, ಆದರೆ ಗ್ರಾಮೀಣ ಅಭ್ಯರ್ಥಿ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಆದರೂ ಕೂಡ ನಿಮಗೆ ಇಲ್ಲಿ ಇದಕ್ಕೆ ಅವಶ್ಯಕತೆ ಇರಲ್ಲ. ಬಟ್ 1:1 ಇದಕ್ಕೆ ಸಂಬಂಧಿಸಿದಂತೆ ಮತ್ತು ಅದರಲ್ಲಿ ಏನಾದರೂ ಸೆಲೆಕ್ಷನ್ ಆದ್ರೆ ಅಲ್ಲಿ ಸ್ವಲ್ಪ ರಿಸ್ಕ್ ಆಗ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಸ್ವಲ್ಪ ಏನಿದಲ್ಲ ಡೇಟನ್ನು ಈ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮದು ಇದ್ರೆ ಬೆಸ್ಟ್ ರೀ, ಇಲ್ಲ ಅಂದರೆ ಫೇಲ್ ಮಾಡ್ತಾರೆ ಇದರಲ್ಲಿ ಕೂಡ. ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಮಾಜಿ ಸೈನಿಕರದ್ದು ಆಗಿರಬೇಕು, ಅದೇ ರೀತಿ ಯೋಜನಾ ನಿರಾಶ್ರಿತಲ್ಲಿ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಎಲ್ಲ ಪ್ರಮಾಣ ಪತ್ರ ಇರ್ಬೇಕ್ರಿ. ಇಲ್ಲಿ ನೋಡ್ಕೋಬೋದು, ಸರ್ಕಾರದ ಆದೇಶ ಸಂಖ್ಯೆ ಇದು ಈ ಇಶ್ವಿಯೊಳಗೆ ಬಂದಿದ್ದಷ್ಟು ವೆರಿಫಿಕೇಷನ್ ಆಗ್ತಾವ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯದ್ದು ಎಲ್ಲ ಇದರದೇ ಇರ್ತೈತಿ. ಇನ್ನು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಯಾವುದಂದ್ರೆ ನಿಮ್ಮದು ಘಟಪ್ರಭಾ ನದಿಗೆ ಆಗಿರ್ಬೋದು, ಅದೇ ರೀತಿ ಕೃಷ್ಣಾ ನದಿ ಮುಳುಗಡೆ ಆದವರು ಇಲ್ಲಿ ಬಾಗಲಕೋಟೆ ನಿಯರ್ ಅಪೋಸಿಟ್ ಇಲ್ಲಿ ಅಣಗೋಡಿ ಆಗಿರ್ಬೋದು, ಈಚೆ ಕಡೆ ಇರುವ ಆಣದಿನ್ನಿ, ಬಣ್ಣಿದಿನ್ನಿ, ಇನ್ನು ಸಾಳಗುಂದಿ, ಹಿಂಗೆ ಸಾಕಷ್ಟು ಅದಾವಲ್ಲ, ಇವೆಲ್ಲ ಕೂಡ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಪಾಸ್ ಹಾಕಿರಿ. ಯಾವುದೇ ರೀತಿ ಡೌಟ್ ಬೇಡ. ಇದು ಆಲ್ಮಟ್ಟಿ ಯೋಜನೆ ಹಿನ್ನೀರಿಂತ ಏನು ಮುಳುಗಡೆ ಆಗುತ್ತೆ, ಯಾರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಂಗಿಲ್ಲ. ಅದರಲ್ಲೂ ಯೋಜನಾ ನಿರಾಶ್ರಿತದ PDPಗೆ ಸಂಬಂಧಿಸಿದಂತೆ ಫೇಲ್ ಆಗಲ್ಲ ರೀ, ಯಾಕಂದ್ರೆ ನಿಮ್ಮದು ಈ ಸಂಖ್ಯೆ ಒಳಗಡೆ ಇರ್ತದೆ. ಮತ್ತಿಲ್ಲಿ ನೋಡ್ಕೋಬೋದು, ಜಾರಿಯಲ್ಲೂ 20 ವರ್ಷ ಅಂದರೆ ಇದು ಕೂಡ ನಿಮ್ಮದು ಕರೆಕ್ಟ್ ಐತ್ರಿ, ಯಾವುದೇ ರೀತಿ ಫೇಲ್ ಮಾಡಂಗಿಲ್ಲ ನಿಮ್ಮನ್ನ. ಸ್ನೇಹಿತರೆ, ಇದು ಕೂಡ ಪ್ರಮಾಣ ಪತ್ರ ಏನೆಂದರೆ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ಪಡೆದಿಡತಕ್ಕದ್ದು ಅಂತ ಹೇಳ್ತಾರೆ. ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಏನೈತಲ್ಲ ಕೊನೆಯ ದಿನಾಂಕದ ಒಳಗಡೆ ನೀವು ತೆಗೆಸಿಟ್ಕೊಂಡಿರ್ಬೇಕ್ರಿ. ಆಲ್ರೆಡಿ ಡೇಟನ್ನು ಮೆನ್ಷನ್ ಮಾಡಿಬಿಟ್ಟಾರ ಅವರು. ಕೊನೆಯ ದಿನಾಂಕ ಯಾವುದಿತ್ತಲ್ಲ ಆ ದಿನಾಂಕದ ಒಳಗಡೆ ಇರ್ಬೇಕ್ರಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ 12ನೇ ತಿಂಗಳ ಒಳಗಡೆ ಇರ್ಬೇಕ್ರಿ. ನಿಮ್ಮದು 2024 12ನೇ ತಿಂಗಳ ಒಳಗಡೆ ಇದ್ದರೆ ಮಾತ್ರ ನೀವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಹಾಕಿರಿ. ಕರೆಕ್ಟ್ ಡೇಟ್ ಇದ್ದರೂ ಕೂಡ ಏನಾದರೂ ಫೇಲ್ ಮಾಡಿದರೆ ನೀವು ಅವ್ರ ವಿರುದ್ಧ ವಾಪಸ್ ಕ್ರಮನ ಕೂಡ ತೆಗೆದುಕೊಳ್ಬೋದು. ನಿಮ್ದು ಏನೂ ತಪ್ಪಿರಬಾರ್ದು ಅಂಥ ಟೈಮ್ದಾಗ ಏನಾರ ಮಾಡಿದ್ರೆ. ಬಟ್ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ಕಾಲ್ ಮಾಡಿದ್ದಾರೆ, ಏನೆಲ್ಲ ಸ್ವಲ್ಪ ವೇರಿಯೇಷನ್ ಆಗಿದ್ದು. ಒಂದಿಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಎಲ್ಲೇ ಹೋಗಿದ್ದಾರೆ, ಏನೋ ಹಾಳಿತೋದು ಅಥವಾ ಕಳ್ಕೊಂಡಿದ್ದಾರೆ, ಅದೇ ರೀತಿ ಇಲಿ ತಿಂದೋಗ್ಯಾವು, ಹಿಂಗೆ ಸಾಕಷ್ಟು ಅಭ್ಯರ್ಥಿಗಳು ಕಾಲ್ ಮಾಡಿದ್ದಾರೆ. ನೀವು ಒಮ್ಮೆ ಡಾಕ್ಯುಮೆಂಟ್ಸನ್ನು ತೆಗೆಸಿದ್ರಂದ್ರೆ ಕರೆಕ್ಟಾಗಿ ಇಟ್ಕೋಬೇಕ್ರಿ. ಯಾಕಂದ್ರೆ ಒಂದು ನೋಟಿಫಿಕೇಷನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂದ್ರೆ ಅದು ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ರಿಕ್ವೈರ್ಮೆಂಟ್ ಮುಗಿಯೋವರೆಗೂ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಕಾಯ್ದಿರಿಸ್ಕೋಬೇಕ್ರಿ. ನೆಕ್ಸ್ಟ್ ಬೇಕಾದ್ರೆ ಬೇರೆ ರಿಕ್ವೈರ್ಮೆಂಟಿಗೆ ಆಯ್ತಂದ್ರೆ ಅದ್ರ ದಿನಾಂಕದ ಒಳಗಡೆ ತೆಗೆಸಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಅದಕ್ಕಾಗಿ ಒಂದು ಯಾವುದೇ ರಿಕ್ವೈರ್ಮೆಂಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಿರಪ್ಪ ಅಂದ್ರೆ ನೀವು ಸರಿಯಾದ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಳ್ಬೇಕ್ರಿ, ಇಲ್ಲ ಅಂದರೆ ಈ ರೀತಿ ಆಗ್ತದೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೊರತುಪಡಿಸಿ ಕೂಡ ಫೇಲ್ ಆಗಿದ್ದಾರೆ. ಅದು ಕಂಬ ಹತ್ತದ್ರಾಗ ಫೇಲ್ ಆಗಿರ್ತಾರೆ ರೀ. ಉಳಿದದರಲ್ಲಿ ಜಾಸ್ತಿ ಜನ ಫೇಲ್ ಆಗಂಗಿಲ್ಲ. ಕಂಬ ಹತ್ತದ್ರಾಗ ಸ್ವಲ್ಪ ಜನ ಫೇಲ್ ಆಗ್ಯಾರ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಫೇಲ್ ಆಗ್ಯಾರ ಸ್ವಲ್ಪ ಜನ. ಅದಕ್ಕಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಓದಿದ್ರಂದ್ರೆ ಏನಾದರೂ ಸಣ್ಣ ಪುಟ್ಟ ಒಂದೊಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿದ್ದಪ್ಪ ಅಂದ್ರೆ ಆದಷ್ಟು ಕೋರ್ಟಿಗೆ ಹೋಗಿದ್ದು ಒರಿಜಿನಲ್ ಟ್ರೂ ಕಾಪಿ ಐತಿ, ಯಾವುದೇ ರೀತಿ ಇದು ವ್ಯಕ್ತಿ ಇವನ ಅಂತೇಳಿ ಒಂದು ಬಾಂಡ್ ಬರೆಸಿ ಕೋರ್ಟಿಂದ ಅಪ್ಡೇಟನ್ನು ತೆಗೆದುಕೊಂಡು ಹೋದ್ರೆ ನೀವು ಕೂಡ ಅಲ್ಲಿ ಪಾಸ್ ಹಾಕಿರಿ. ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರಿ ಐತಲ್ಲ,
ಒಂದೊಮ್ಮೆ ಈ ಸಾರಿ ಮಣ್ಣಿನ ಆಲ್ರೆಡಿ ಕೇಳಿದ ಒಬ್ಬ ಅಭ್ಯರ್ಥಿನ ಸ್ಪೆಲ್ಲಿಂಗ್ ಕೂಡ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರು. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ನಡೀತದೆ ರೀ, ಜಾಸ್ತಿ ಆದ್ರೆ ನಡೆಯಂಗಿಲ್ಲ ರೀ. ಒಂದು ಅರ್ಥನ ಬೇರೆ ರೀತಿ ಕೊಡ್ತಿತ್ತಂದ್ರೆ ನಡೆಯಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಏನಾದರೂ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತೆ ಅಂದ್ರೆ ಕೋರ್ಟ್ ಅಪ್ಡೇಟ್ ಮಾಡ್ಸ್ಕೊಂಡು ಹೋದ್ರೆ ಈಸಿಯಾಗಿ ಕೂಡ ನೀವು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಪಾಸ್ ಆಕ್ಯರಿ. ನಾವು ಆಲ್ರೆಡಿ ಹೇಳಿದ ಯಾವುದೇ ಒಂದು ಸರ್ಟಿಫಿಕೇಟ್ ಆದರೂ ಕೂಡ ನಿಮ್ಮದು ಕೊನೆಯ ದಿನಾಂಕದ ಒಳಗಡೆ ಇರಬೇಕು ರೀ. ಅದರಲ್ಲೂ ಮುಖ್ಯವಾಗಿ ಕನ್ನಡ ಮಾಧ್ಯಮ, ಗ್ರಾಮೀಣ, ಅದೇ ರೀತಿ SC ST ಅವ್ರಿಗೂ ಕೂಡ ಅದೇ ರೀತಿ ರೀ. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವೇನಾದರೂ ಇದಕ್ಕೆ ಸಂಬಂಧಿಸಿದಂತೆ SC ST ಫಾರ್ಮನ್ನು ತೆಗ್ಸಿದ್ದೀರಂದ್ರೆ, ಕಾಸ್ಟ್ ಇನ್ಕಮನ್ನು ತೆಗ್ಸಿದ್ರೆ ನೀವು ಕೂಡ ಫೇಲ್ ಆಕ್ಯರಿ. ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು 7ನೇ 8ನೇ ಹೋಗೋ ತೆಗ್ಸಿರ್ತೀರಿ. ಒಮ್ಮೆ ತೆಗ್ಸಿರ ಪರ್ಮನೆಂಟ್ ರೀ, ಅದು ಇನ್ನೊಮ್ಮೆ ತೆಗ್ಸೋ ಅವಶ್ಯಕತೆ ಇಲ್ಲ. ಆದರೆ 2A 2B ಅಂತ ಥರ್ಡ್ B ಅಭ್ಯರ್ಥಿಗಳು ಏನಿದೆಯಲ್ಲ, ಪ್ರತಿ 5 ವರ್ಷಕ್ಕೊಮ್ಮೆ ನೀವು ಮತ್ತೆ ಹೊಸದನ್ನು ತೆಗೆಸ್ಬೇಕು ರೀ. ಅದಕ್ಕಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಗಿದ್ರಿ. ಯಾವುದೇ ಒಂದು ಪ್ರಮಾಣ ಪತ್ರ ಆದರೂ ಕೂಡ ಅಪ್ಲಿಕೇಶನ್ನ ಹಾಕುವ ಕೊನೆಯ ದಿನಾಂಕದ ಒಳಗಡೆ ಇದ್ದು ಅಂದರೆ ಯಾವುದೇ ರೀತಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಂಗಿಲ್ಲ. ಇನ್ನು ಅಪ್ಲಿಕೇಶನ್ನ ನಾವು ಆಯ್ಕೆ ಆಗಿದ್ರಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರೆ, ನಿಮ್ಮದು ಹಾಲ್ ಟಿಕೆಟ್ ಕಡ್ಡಾಯ ರೀ. ಅದೇ ರೀತಿ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಫಿಟ್ನೆಸ್ ಸರ್ಟಿಫಿಕೇಟ್ ಏನಿದ್ರೆ ಅದು ಕೂಡ ಕಡ್ಡಾಯ ಇರ್ತದೆ. ಅದೇ ರೀತಿ ನೀವು ಅರ್ಜಿ ಸಲ್ಲಿಸುವಾಗ ಕನ್ನಡ ಮಾಧ್ಯಮ ಹಾಕಿದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಹಾಕಿದ್ರೆ ಗ್ರಾಮೀಣ, ಅದೇ ರೀತಿ ಯೋಜನಾ ನಿರಾಶ್ರಿತ, ಅದೇ ರೀತಿ ಸೇವಾ ನಿರತ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್, ಅಂಗವಿಕಲ, ಇನ್ನು ಅದೇ ರೀತಿ ಇದ್ರ ಜೊತೆಗೆ ಕಾಸ್ಟ್ ಇನ್ಕಮ್ ಕೂಡ ಕಡ್ಡಾಯವಾಗಿರ್ತದೆ. ಇನ್ನು ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಇವೆಲ್ಲ ತೆಗೆದುಕೊಂಡು ನೀವು ಹೋದ್ರೆ ಆರಾಮಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಪಾಸ್ ಆಗ್ತೀರಿ. ಸ್ನೇಹಿತರೀಗ ಆಲ್ರೆಡಿ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಬಂದು 12/5/2025ರಿಂದ 16/5/2025 ನಡೀತವೆ. ಅದೇ ರೀತಿ ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಇನ್ನು ಆಲ್ರೆಡಿ ಮೊದಲಿಗೆ ಈಗ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಇನ್ನೇನೊಂದು ಒಂದು ವಾರದ ಒಳಗಡೆ ನಿಮ್ಮದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅದೇ ರೀತಿ 1 by 1 ನಿಮ್ಮದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಈಗ ಫಸ್ಟ್ ಹೆಸ್ಕಾಮ್ ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ನಡೆಯುವ ಸಾಧ್ಯತೆ ಇರ್ತದೆ ರೀ. ಇದು ಅಫಿಷಿಯಲ್ ಆಗಿ KPTCL ಏನು ಪವರ್ ಮ್ಯಾನ್ಗಳು ಇರ್ತಾರಲ್ಲ ಅವ್ರಿಗೆ ಡ್ಯೂಟಿ ಹಾಕಿದ್ದು ಮಾಹಿತಿ ಪ್ರಕಾರ ಹೇಳಿದ್ದು. ಯಾಕಪ್ಪ ಅಂದ್ರೆ ಈಗ ನೆಕ್ಸ್ಟ್ ಈಗ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಬಂದು ನಿಮ್ಮದು ಬಾಗಲಕೋಟೆ ಫಿಸಿಕಲ್ ಗ್ರೌಂಡ್ನಲ್ಲಿ ನಡೆಯುವ ಸಾಧ್ಯತೆ ಐತ್ರಿ. ಯಾಕಂದರೆ ಈಗ ಆಲ್ರೆಡಿ ಈಗ ಡೇಟ್ ಫಿಕ್ಸ್ ಆಗಿದ್ದು 8ನೇ ತಾರೀಕಿನವರೆಗೆ ಮುಗಿಯಲಾಗಿದೆ. ನೆಕ್ಸ್ಟ್ ಅದೇ ಗ್ರೌಂಡ್ನಲ್ಲಿ ಹೆಸ್ಕಾಮ್ದು ಕೂಡ ಫಿಸಿಕಲ್ ಕೂಡ ನಡೀತಾವ್ರಿ. ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.